ಬಿಗ್ ಬಾಸ್ ನೋಡ್ತೀರಾ? ಎಸ್ ಸರ್, ನೋಡ್ತೀವಿ ಬಿಗ್ ಬಾಸ್. ತುಂಬಾ ಯಾರು ಚೆನ್ನಾಗಿ. ಇಷ್ಟ ಆಗ್ತಾರೆ ನಿಮ್ಗೆ? ಗಿಲ್ಲಿ ತುಂಬಾ ಇಷ್ಟ ಸರ್ ನಮಗೆ. ಇನ್ಯಾರು ಎಲ್ಲರಿಗೂ ಇಡೀ ಕರ್ನಾಟಕಕ್ಕೆ ಇಷ್ಟ ಗಿಲ್ಲಿ ಅಂದ್ರೆ ಗಿಲ್ಲಿನೇ ಇಷ್ಟ ನಮಗೆಲ್ಲ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಗಿಲ್ಲಿನೇ ಏನಕ್ಕೆ ಇಷ್ಟ? ಅವನು ಇರೋದಂಗೆ ಐತಾನೆ, ಅವ್ನು ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಅದಕ್ಕೆ. ಅವ್ನ ಕಾಮಿಡಿ ಆಗಿರ್ಬೋದು, ಅವ್ನು ಇನ್ನೊಬ್ರನ್ನ ರೇಗ್ಸೋದಾಗಿರ್ಬೋದು, ಮತ್ತೆ ಅಶ್ವಿನಿನ ಉರ್ಸೋದಾಗಿರ್ಬೋದು, ಎಲ್ಲ ತುಂಬ ಇಷ್ಟ. ಗಿಲ್ಲಿ ಏನಕ್ಕೆ ಇಷ್ಟ? ಗಿಲ್ಲಿ ಏನಾಗಂದ್ರೆ ಅವ್ನು ಚೆನ್ನಾಗಿ ಆಟ ಆಡ್ತಾನೆ, ಡೈರೆಕ್ಟ್ ಶೂಟ್ ಮಾಡೋದವನು. ಗಿಲ್ಲಿ ಅಂದ್ರೆ ಇಷ್ಟ. ಇವಾಗ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಬಿಗ್ ಬಾಸ್ ಫೇಕ್ ಅನ್ಕೊಂಡ್ಬಿಡ್ಬೇಕು. ಬಿಗ್ ಬಾಸ್ ಗಿಲ್ಲಿನ ಪಕ್ಕ 100% ವಿನ್ ಆಗ್ತಾನೆ. 200% ಗಿಲ್ಲಿ ಅಂದರೆ ಗಿಲ್ಲಿ, ಜಯ ಗಿಲ್ಲಿ. ಯಾರು ಇಷ್ಟ ಆಗಲ್ಲ? ಇಷ್ಟ ಆಗಲ್ಲ ಅಂದರೆ ಕಾವ್ಯ ಇಷ್ಟ ಆಗಲ್ಲ. ಒಂದು ಗೇಮ್ಸೂ ಆಡಲ್ಲ, ಸುಮ್ಮನೆ ಮನೇಲಿ ಏನೋ ಗಿಲ್ಲಿ ಇರೋದ್ರಿಂದ ಅವಳಿದ್ದಾಳೆ ಅಷ್ಟೇ. ಇಷ್ಟ ಆಗದೆ ಇರೋಂಥ ಅಶ್ವಿನಿ ಗೌಡ. ಏನಕ್ಕೆ ಇಷ್ಟ ಆಗಲ್ಲ ಅವ್ರು? ಅವಳು ಬರೀ ಜಗಳ ಮಾಡೋದ್ರಲ್ಲ ಇರ್ತಾಳೆ, ಅದಕ್ಕೆ. ನನಗೆ ಇಷ್ಟ ಆಗದಿರೋ ಅಂಥವ್ರು ಅಂದರೆ ಕಾವ್ಯ ಇಷ್ಟ ಅಲ್ಲ. ಕಾವ್ಯ ಗಿಲ್ಲಿ ಕಾಂಬಿನೇಷನ್ ಕಣೋ. ನನಗೆ ಇಷ್ಟ ಇಲ್ಲ ಅಂದರೆ ಯಾರು ಇಷ್ಟ ಇಲ್ಲ ಅಂತ ಯಾರಿಲ್ಲ, ಎಲ್ಲ ಆಟ ಅವ್ರು ಆಡ್ತಾರೆ. ಜಾಸ್ತಿ ಇಷ್ಟ ನನಗೆ ಇಷ್ಟ ಆಗಿರೋದಂದ್ರೆ ಗಿಲ್ಲಿ ಮಾತ್ರ ಅಷ್ಟೇ. ಟಾಪ್ 3 ನಿಮ್ಮ ಪ್ರಕಾರ ಯಾರು ಬರ್ತಾರೆ? ರಕ್ಷಿತಾ, ಇನ್ನೊಬ್ರು ರಾಶಿಕಾ, ಗಿಲ್ಲಿ. ಟಾಪ್ 3 ರಾಶಿಕಾ ಬರ್ಬೋದು. ಅದೇನ 2 ಮೆಂಬರ್ಸ್. ಸೆಕೆಂಡು ರಘು, ಫಸ್ಟ್ ಗಿಲ್ಲಿ. ಟಾಪ್ 3 ಯಾರು ಬರ್ಬೋದು? ಕಾವ್ಯ ಬರ್ಬೋದು ಮೋಸ್ಟ್ಲಿ. ಇನ್ನಿಬ್ರು ಕಾವ್ಯ ಬರ್ಬೋದು. ಟಾಪ್ 2 ಮೋಸ್ಟ್ಲಿ ಇವಳು ಬರ್ಬೋದು, ಅಶ್ವಿನಿ ಗೌಡ ಬರ್ಬೋದು. ಯಾರು ಗೆಲ್ಬೇಕು? ಗಿಲ್ಲಿ. ಈಗ ಇರೋ ಪ್ರೆಸೆಂಟ್ ಅಲ್ಲಿ ಸ್ಪರ್ಧಿಗಳಲ್ಲಿ ಯಾರು ಇನ್ನೂ ಕ್ಯಾರೆಕ್ಟರ್ ಓಪನ್ ಆಗಿಲ್ಲ, ಫೇಕ್ ಆಗಿ ಆಡ್ತಾ ಇರೋಂಥವ್ರು ಯಾರು? ಧ್ರುವಂತ್. ಈಗ ಆಲ್ರೆಡಿ ಎಲಿಮಿನೇಟ್ ಆಗಿ ಹೋಗಿದಾರಲ್ಲ, ಅದರಲ್ಲಿ ಯಾರು ಇನ್ನೂ ಇದ್ದಿದ್ರೆ ನಿಮಗೆ ಕ್ರೇಜ್ ಅನಿಸ್ತಾ ಇದೆ? ಅದರಲ್ಲಿ ಇವರು ಮಾಳು ಇರಬೇಕಾಗಿತ್ತು. ಮಾಳು ಇರಬೇಕಾಗಿತ್ತು. ನನಗೆ ಹಂಗೆ ಅನಿಸಿಲ್ಲ. ಸೂರಜ್ ಇಲ್ಲ ಮಾಡು. ಸೂರಜ್. ಮಾಳು ಪಾಪ ಉತ್ತರ ಕರ್ನಾಟಕ ಮಾಳು ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಮಾಳು ಇರಬೇಕಾಗಿತ್ತು ಅನಿಸುತ್ತೆ ನನಗೆ. ಧ್ರುವನ್, ನಾಟಕ, ಅಶ್ವಿನ್, ಫೇಕ್, ರಾಶಿಕಾ, ಜಂಬತ್ ಕೋಳಿ, ಆಮೇಲೆ ಯಾರಿದ್ದಾರೆ? ಗಿಲ್ಲಿ ಹೀರೋ, ಕಾವ್ಯ ವೇಸ್ಟ್, ಸ್ಪಂದನ ವೇಸ್ಟ್, ರಘು ಸೂಪರ್ಮ್ಯಾನ್, ಧನು ಓಕೆ.